ಹಾಯ್ ಹಲೋ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮರ್ವಾಯಿ ಸುಕ್ಕ ಅಥವಾ ಕಪ್ಪೆ ಚಿಪ್ಪು ಸುಕ್ಕ ಹೆಂಗೆ ಮಾಡೋದು ಅಂತ ನೋಡೋಣ. ಮರ್ವಾಯಿ ಸುಕ್ಕಾಗಿ ಏನೇನು ಬೇಕಾಗುತ್ತೆ ಅಂದರೆ ಒಣಮೆಣಸಿನ್ಕಾಯಿ ಒಂದು 10-15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಒಂದೂವರೆಯಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇದು ಸ್ವಲ್ಪ ಮೇಲ್ಗಡೆ ಹಾಕೋಕ್ಕೆ ಒಂದು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಅರ್ಧ kg ಅಷ್ಟು ಮರ್ವಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಕೊಬ್ಬರಿ ಬೇಕು, ಅದಕ್ಕೆ ಧನಿಯಾ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ kg ಮರ್ವಾಯಿ ತೊಗೊಂಡಿದ್ದೆ. ಇದನ್ನು ಈ ಥರ ಕ್ಲೀನಾಗಿ ಮಾಡಿ ಇಟ್ಕೋಬೇಕು. ಈ ಥರ ಇರಬೇಕು. ಒಂದೊಂದು ಈ ಥರ ಇಟ್ಟಿದ್ದೀನಿ, ಸ್ವಲ್ಪ ಈ ಥರನೂ ಇಟ್ಟಿದ್ದೀನಿ. ಒಬ್ಬೊಬ್ಬರಿಗೆ ಫುಲ್ ಹಾಕಿದ್ರೆ ಇಷ್ಟ ಆಗುತ್ತೆ. ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು. ಆವಾಗಲೇ ಇಟ್ಕೊಂಡಿದ್ವಲ್ಲ ಒಂದು 10-15 ಒಣಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು. ಅದೇ ಎಣ್ಣೆಯಲ್ಲಿ ಆವಾಗಲೇ ಇಟ್ಕೊಂಡಿದ್ವಲ್ಲ ಧನಿಯಾ, ಜೀರಿಗೆ, ಸೋಂಪು ಅದು ಹಾಕೋದು. ಈ ಥರ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಲಿ, ಅದಕ್ಕೆ ಸ್ವಲ್ಪ ಕರಿಬೇವು ಈ ಥರ ಚಟಪಟ ಆಗಬೇಕು. ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕೋದು. ಒಂದೂವರೆ ಅಷ್ಟು ಈರುಳ್ಳಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಫ್ರೈ ಮಾಡಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಇದು ಕಪ್ಪೆ ಚಿಪ್ಪು ಚಿಕ್ಕ ಮಕ್ಕಳಿಗೆಲ್ಲ ಒಳ್ಳೆಯದು. ಇದರಲ್ಲಿ ಚೆನ್ನಾಗಿ ಪ್ರೋಟೀನ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ, ಏಜ್ ಆದವರಿಗೆ ಒಳ್ಳೆಯದು ಇದು. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದು ಆರಿದ ಮೇಲೆ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದೇ ಬಾಣಲೆಗೆ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿನ ಹಾಕೋಣ. ಒಂದು ಬೌಲಷ್ಟು ಸಾಕು. ಸ್ವಲ್ಪ ಇದು ಲೈಟಾಗಿ ಕಲರ್ ಚೇಂಜ್ ಆಗಲಿ. ಒಂದು ಪಿಂಚಷ್ಟು ಅರಿಶಿನ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫೈನಾಗಿ ಪೇಸ್ಟ್ ಆದಮೇಲೆ ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ವಲ್ಲ ಹಸಿ ಕೊಬ್ಬರಿ ಇದಕ್ಕೆ ಹಾಕಿ ಲೈಟಾಗಿ ರುಬ್ಕೋಬೇಕು. ಸ್ವಲ್ಪ ತರಿತರಿನೇ ಇರಲಿ, ಆವಾಗಲೇ ಸುಕ್ಕ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದಾದಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕೋಣ. ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆ, ನೀರು ದೋಸೆ ಜೊತೆ ಅಂತೂ ಚೆನ್ನಾಗಿರುತ್ತೆ. ಇದನ್ನೇ ಸ್ವಲ್ಪ ಲೈಟಾಗಿ ನೀರು ಹಾಕೊಂಡ್ರೆ ಅನ್ನದ ಜೊತೆನೂ ತಿನ್ಕೋಬೋದು. ಗ್ರೇವಿ ಥರ ಆಗುತ್ತೆ. ಆವಾಗ ಅನ್ನದ ಜೊತೆನೂ ತಿನ್ಕೋಬೋದು. ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಕಪ್ಪೆ ಚಿಪ್ಪನ್ನ ಇವಾಗ ಹಾಕೋಣ. ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು, ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ ಆವಾಗಲೇ ರುಬ್ಕೊಂಡು ಇಟ್ಕೊಂಡಿರೋಂಥ ಮಸಾಲನ ಹಾಕೋಣ. ಅರ್ಧ kgಗೆ ಇಷ್ಟು ಮಸಾಲೆ ಬೇಕು. ಇದು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ನಿಮ್ದು ಯಾವ ಥರ ಕಪ್ಪೆ ಚಿಪ್ಪು ಸುಕ್ಕ ಬಂತು ಅಂತ ಮಾಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಬೇಕಾಗತ್ತೆ. ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ. ಇವಾಗಲೇ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಹಸಿ ವಾಸನೆ ಎಲ್ಲ ಹೋಗಲಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋಣ. ಸ್ವಲ್ಪ ಆಯಿಲೆಲ್ಲ ಮೇಲೆ ಬರಲಿ. ಲಿಡ್ ಕ್ಲೋಸ್ ಮಾಡೋಣ. ಇಟ್ಕೊಳ್ತಾ ಇದೆ. ಆವಾಗ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಇವಾಗ ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೋಬೋದು. ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ. ಸೊ ಒಬ್ಬರು ಹಾಕ್ತಾರೆ, ಒಬ್ಬರು ಹಾಕಲ್ಲ. ಲಿಡ್ ಕ್ಲೋಸ್ ಮಾಡೋಣ. ಕಲರ್ ನೋಡಿ ಹೆಂಗಿದೆ. ಈ ಥರ ಒಣಮೆಣಸಿನ ಪುಡಿ ಹಾಕಿದರೆ ಈ ಕಲರ್ ಬರಲ್ಲ. ರುಬ್ಬಿಟ್ಟು ಮಾಡಿದ್ರೇ ಈ ಕಲರ್ ಬರೋದು. ಸೊ ಒಂದ್ಸರಿ ಟ್ರೈ ಮಾಡಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ.
ಮರ್ವಾಯಿ ಸುಕ್ಕ ರೆಡಿ ಆಯಿತು. ಚಪಾತಿ ಜೊತೆ, ನೀರು ದೋಸೆ ಜೊತೆ, ಗೀ ರೈಸ್ ಜೊತೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.